ಇದನ್ನ ತಗೊಂಡು ಸಾವುಕಾರಂಗ್ ಕೊಟ್ಟು ಇದ್ರ ತುಂಬಾ ಬಾಟ್ಲೆ ಯಾವ ಸಾವುಕಾರಪ್ಪ? ಸಾವುಕಾರ ಯಾವ ಸಾವುಕಾರ? ಎಲ್ಲಿರೋ ಒಬ್ಬನೇ ಸಾವುಕಾರ ನಾಗಪ್ಪ. ಸಂಜೆ ಆಯ್ತು, ಇಷ್ಟೊತ್ತಾಗ ನಾನು ಹೋಗೋಕಿಲ್ಲಪ್ಪ. ಆಯ್ ಒಳ್ಳೆ ಮಾತಿನಲ್ಲಿ ನೀವು ಹೋಗ್ಲಿಲ್ಲ ಅಂದ್ರೆ ಬಾಟ್ಲೆ ತಗೊಂಡು ಬಡ ಹಾಕ್ಬಿಡ್ತೀನಿ ನೋಡಿ. ನನಗೆ ರೋತ್ರ ಆಳ ಹೇಳ್ತಾಗೈತೆ. ಹೇಳ್ತಾಗೈತೆ. ಸಾವುಕಾರ ಅಂದ್ರೆ ನಮ್ಮ ನಾಗಪ್ಪನೇ ಸೈ. ನಮಸ್ಕಾರ ದಣಿ. ನಮಸ್ಕಾರ ಬುದ್ಧಿ. ನಮಸ್ಕಾರ ಇದ್ದಂದ್ರೆ ಯಾರು ನೋಡು. ಓಹೋ, ಏನ್ ಬೆಳೆದು ಬಿಟ್ಟಿದೀಯಾ, ಏನ್ ಕತೆ? ವೆಂಕಟಯ್ಯ, ನಮ್ ಹುಡುಗ ಹೇಳ್ದ ಎಲ್ಲಾ ವಿಷಯ ತಿಳಿಸಿವ್ನಿ ಅಂತ. ನನ್ ಎಲೆಕ್ಷನ್ ಸಮಾಚಾರದಾಗೆ ಬಾರಿ ಬಾರಿ ಕುಡುಗಳನ್ನೆಲ್ಲ ಕರೆಸ್ತಾ ಇವ್ನಿ, ಭರ್ಜರಿ ಪಾರ್ಟಿನೂ ಇಟ್ಕೊಂಡಿವ್ನಿ, ಅದ್ರಾಗ ನಮ್ ಸುಮ್ಮೊಂದು ಡ್ಯಾನ್ಸು ಮಡಿಕೊಂಡಿವ್ನಿ. ನಮ್ ಹುಡುಗ ಹೇಳ್ದ ನೀನೇನೋ ಬೇಜಾರು ಮಾಡ್ಕೊಂಡಿದೀಯಾ ಅಂತ, ಅದಕ್ಕೆ ನಾನೇ ಖುದ್ದಾಗಿ ಹೇಳ್ಬಿಟ್ಟು ಹೋಗವ ಅಂತ ಬಂದೆ. ಗೆಪ್ತಿ ಇರ್ಲಿ, ಇನ್ನು ಟೇಮ್ ಐತೆ, ಬರ್ತೀನಿ. ಶಂಕರ, ನಾನು ಈ ವಿಚಾರ ನಿನಗೆ ಬರೀಬೇಕು ಬೇಡವೋ ಅಂತ ಬಹಳ ಯೋಚನೆ ಮಾಡಿ ಕೊನೆಗೆ ನನ್ನ ಕರ್ತವ್ಯ ಅಂತ ತಿಳಿದು ಬರೀತಿದ್ದೇನೆ. ನಿನ್ನೆ ನಿಮ್ಮ ತಂದೆಯವರು ಗದ್ದೆನ ಉಳಕ್ ಹೋದಾಗ ತಮ್ಮ ಗದ್ದೆನ ನಾಗಪ್ಪನ ಕಡೆಯವರು ಉಳಿತಿರೋದನ್ನ ನೋಡಿ ಗಾಬರಿಯಾಗಿ ಹೋಗಿ ಕೇಳಿದಾಗ ಗೊತ್ತರೋ ಆ ನಾಗಪ್ಪನ ಕಡೆಯವರು ಯಾರಾದ್ರೇನು ನನ್ ಗದ್ದೆ ಬಿಡಾಚೆ ಹೋಗಿ.
ನಾವು ಪಂಚಾಯತಿ ಕರೆದು ನಾಗಪ್ಪ ನಿಮ್ಮ ತಂದೆಯವರು ಗದ್ದೆನ ಅವನಿಗೆ ಮಾರ್ದ ಹಾಗೆ ಫೋರ್ಜರಿ ಪತ್ರ ತೋರಿಸಿ ಪಂಚಾಯತಿ ಬಾಯಿ ಮುಚ್ಚಿಸ್ದ. ಓ ಕಮಾನ್ ಕಮಾನ್ ಮಿಸ್ಟರ್ ಶಂಕರ್. ತಗೊಳ್ಳಿ, ನಿಮ್ ಡೆಲ್ಲಿ ರಿಪೋರ್ಟ್ ರೆಡಿ ಆಗಿದೆ. ಗುಡ್, ತಗೊಳ್ಳಿ, ನಿಮ್ಗೆ ಏರ್ ಟಿಕೆಟ್ ರೆಡಿ ಆಗಿದೆ. ನಾಳೆನೇ ಪ್ರಯಾಣ. ಬೇಡ, ನಾನೀಗ ನಮ್ ಊರ್ಗ್ ಹೋಗ್ತಾ ಇದ್ದೀನಿ. ವಾಟ್? ನಮ್ ತಂದೆ ಮೇಲೆ ಕೈ ಮಾಡಿದ್ದಾರೆ ದುಷ್ಟರು. ಓಹೋ, ಅಷ್ಟೇನಾ? ಅಷ್ಟೇನಾ? ಮತ್ತಿನ್ನೇನ್ರಿ? ಡು ಯು ನೋ ವಾಟ್ ಹ್ಯಾಪನ್ ಟು ಮೀ? ನನಗೇನಾಯ್ತು ಗೊತ್ತಾ? ಇವತ್ತು ನಿಮಗೆ ಸಿಕ್ಕ ಚಾನ್ಸು ಹಿಂದೆ ನನಗೂ ಒಂದ್ಸಾರಿ ಸಿಕ್ಕಿತ್ತು. ಆಗ ನನ್ನ ಮುದಿ ತಂದೆ ಹಾರ್ಟ್ ವೀಕ್ ಆಗಿ ಹಾಸ್ಪಿಟಲ್ ಇದ್ರು. ಹೋಗ್ಬೇಡ ಕಣೋ ಅಂದ್ರು. ಐ ಸೆಡ್ ನೋ. ನೆಕ್ಸ್ಟ್ ಪ್ಲೇನ್ ಹಿಡಿದು ಹೊರಟೋದೆ ಸ್ಟೇಟ್ಸ್ಗೆ. ಅವತ್ತು ನಾ ಹೋಗದೆ ಇದ್ದಿದ್ರೆ ಇವತ್ತು ಈ ಹಣ, ಈ ಅಂತಸ್ತು, ಈ ಲಕ್ಸುರಿ ಲೈಫು ಎಲ್ಲ ಎಲ್ಲಿರ್ತಿತ್ತು? ನಿಮ್ ತಂದೆಯವ್ರಿಗೇನಾಯ್ತು? ತೀರ್ಕೊಂಡ್ರು, ಸತ್ತು ಹೋದ್ರು. ನನಗೆ ಬಾ ಅಂತ ಟೆಲಿಗ್ರಾಮ್ ಬಂತು. ಐ ಸೆಡ್ ನೋ. 20,000 rupees ಕಳಿಸ್ದೆ. ಹಿಂದೆ ಆ ಊರಿನಲ್ಲಿ ಯಾರಿಗೂ ಮಾಡಿರಬಾರ್ದು ಅಷ್ಟು ವಿಜೃಂಭಣೆಯಿಂದ ನಮ್ಮಪ್ಪನ ಮಣ್ಣು ಮಾಡಿ ಅಂತ. ಅದು ಜಾಣತನ. ಜಾಣತನ? ತಂದೆ ತಾಯಿಗೆ ಸಮಯಕ್ಕೆ ಆಗದೆ ಇರೋ ಮಗ ಅವನೆಂಥ ಮಗ? ಇದ್ರೂ ಸತ್ತಾಗೆ. ಅಪ್ಪನ ಮೇಲೆ ಕೈ ಮಾಡಿದ್ದಾರೆ, ಭೂಮಿ ಕಸ್ಕೊಂಡಿದ್ದಾರೆ, ಅಮ್ಮ ದುಃಖದಲ್ಲಿದ್ದಾಳೆ. ಇದನ್ನೆಲ್ಲ ಸಹಿಸ್ಕೊಂಡು ಅಲ್ಲಿಗೆ ಮಜಾ ಮಾಡ್ಕೊಂಡು ಹೊಟ್ಟೋದ್ರೆ ನನಗೂ ನಿಮ್ಗೂ ಏನ್ ವ್ಯತ್ಯಾಸ ಮಿಸ್ಟರ್ ಕ್ರಿಶ್? ದುಡ್ಡು ಬಿಸಾಕಿ ಅಲ್ಲಿಂದ ಎಲ್ಲ ಓಕೆ ಆಗತ್ತೆ. ದುಡ್ಡೇ ಎಲ್ಲ ಅಲ್ಲ, ಮನುಷ್ಯ ಮುಖ್ಯ. ಅನ್ಯಾಯನ ಸಹಿಸ್ಕೊಂಡು ಸುಮ್ನೆ ಕುಳಿತಿರೋದು ಒಂದು ಅಪರಾಧ. ಅಲ್ಲಿ ಆ ಸುಪ್ಪತ್ತಿಗೆಯಲ್ಲಿ ಅಪರಾಧಿಯಾಗಿ ಹೊರಳಾಡೋದಕ್ಕಿಂತ ನಮ್ಮೂರು ಮುಳ್ಳಿನ ಹಾದಿನಲ್ಲಿ ಅನ್ಯಾಯನ ಎದುರಿಸ್ಕೊಂಡು ನಡೆಯೋದ್ರೊಳಗೆ ನನಗೆ ಸಮಾಧಾನ ಸಿಗುತ್ತೆ. ಯಾವುದೋ ಹಳೇ ಕಾಲದ ದೊಡ್ಡ ಅಜ್ಜಿ ತರ ಮಾತಾಡ್ತಿದ್ದೀರ. ನೀವಿನ್ನೂ ಮಾಡರ್ನ್ ಆಗಿಲ್ಲ. ತನ್ನ ಸ್ವಂತ ತಂದೆ ತಾಯಿ ಮನೆ ಮಠ ತನ್ನ ನೆಲ ಜನ ಇದನ್ನೆಲ್ಲ ಮರೆತು ಕಣ್ಮುಚ್ಕೊಂಡು ಮಜಾ ಮಾಡ್ಕೊಂಡಿರೋಷ್ಟು ಮಾಡ್ರನ್ನಲ್ಲ ನಾನು. ಹಾಗೆ ಯಾವತ್ತಿಗೂ ಆಗೋದಿಲ್ಲ. ಬರ್ತೀನಿ. ಏನ್ಲಾ ಇನ್ನ ಪಟ್ಟಣದಿಂದ ಸಾವುಕಾರ ಬರ್ಲಿಲ್ವಾ? ಇಲ್ಲ ಕಣ ಬುದ್ಧಿ, ಇನ್ನೇನ್ ಬರವತ್ತು. ಹಂಗ ಸರಿ. ಬುದ್ಧಿ 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 ಏನ್ಲಾ? ಏನದು ಬುದ್ಧಿ? ಏನಾದ್ ಬಗಳು? ಶಂಕರ ಬಂದವನೆ. ರಾಜನ ಮಗ ಶಂಕರ ಬಂದವನ? ಇಲ್ಲಿಗೆ ಬಂದವನ? ಸರಿಯಾಗಿ ನೋಡ್ದೇನ್ಲಾ? ನೋಡ್ದೆ ಬುದ್ಧಿ. ನಿನಗೊಂದು ಕಾಗದ ಕೊಡ್ತೀನಿ, ಅದನ್ನ ಈಗಲೇ ತಗೊಂಡೋಗಿ ಪೊಲೀಸ್ ಇನ್ಸ್ಪೆಕ್ಟರ್ ರಂಗಪ್ಪನ ಕೈನ ಕೊಡು. ಗೊತ್ತಾತಾ? ಹೋಗ್ಕೊಂಡ್ ಬುದ್ಧಿ. ನೋಡಿ. ಶಂಕರು ಬಾಪ, ಮೊದ್ಲು ಊಟ ಮಾಡಿವಂತೆ ಬಾ. ನಂಗೆ ಹಸುವಿಲ್ಲಮ್ಮ. ಶಂಕರು, ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟೇನು? ಅನ್ಯಾಯವನ್ನ ಮಾಡಿದ್ದೆಲ್ಲ ವ್ಯರ್ಥ ಆಗೋಯ್ತಲ್ಲೋ. ಯಾರಪ್ಪ ನಿನ್ ಮೇಲೆ ಕೈ ಮಾಡಿದ್ದು? ಯಾರಪ್ಪ ನಿನ್ ಮೇಲೆ ಕೈ ಮಾಡಿದ್ದು? For more updates, like, comment, subscribe to our channel.